ಹಿತಾ ಜೊತೆ ಸರಿಯಾಗಿ ಬಿಹೇವ್ ಮಾಡು, ಅವಳ ಮನ್ಸನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಡು ಅಂತ ನಾನು ನಿಂಗೆ ಎಷ್ಟು ಸರ್ತಿ ಹೇಳ್ತಾ ಇದ್ದೀನಿ. ಆದ್ರೆ ನೀನು ನನ್ನ ಮಾತನ್ನ ಕಿವಿಗೆ ಹಾಕೊಳ್ದೆ ನಿನ್ನ ಮನ್ಸಿಗೆ ಹೇಗೆ ಬರುತ್ತೋ ಹಾಗೆ ನಡ್ಕೋತಾ ಇದೆಯಾ ಅಲ್ವಾ? ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಹಿತಾ ಮನ್ಸನ್ನ ನೋಯಿಸ್ತಾನೆ ಇದೆಯಾ. ಯಾಕೆ ನಿನ್ಗೆ ಶರತ್ ಜೊತೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ವಾ? ಸಾರಿ ಮ್ಯಾಮ್, ನೀವು ಹೇಳಿದ್ ಸರಿ. ಆದ್ರೆ ಐ ಡೋಂಟ್ ಲೈಕ್ ಹಿತಾ. ಐ ಡೋಂಟ್ ಲೈಕ್ ಹರ್ ಎಟ್ ಆಲ್. ಇನ್ಫ್ಯಾಕ್ಟ್ ಇವತ್ತು ಹಿತಾಯಿಂದಾಗಿ ಶರತ್ ಪ್ರಾಣ ಕಳ್ಕೊಳ್ಬೇಕಾಗಿತ್ತು. ಸ್ಟಾಪ್ ಇಟ್ ಮಾಯಾ. ಶರತ್ಗೇನೂ ಆಗ್ತಾ ಇರ್ಲಿಲ್ಲ. ನೀನು ಹಿತಾ ಮೇಲೆ ಕೋಪ ತೋರ್ಸಕ್ಕೆ ಅದೊಂದು ನೆಪ ಅಷ್ಟೇ. ನೀನು ಹಿತಾ ಮನ್ಸನ್ನ ನೋಯಿಸ್ದಾಗ್ಲೆಲ್ಲ ಶರತ್ ನಿನ್ನಿಂದ ಒಂದೊಂದೇ ಹೆಜ್ಜೆ ಹಿಂದೆ ಸರಿತಾರೆ ಅನ್ನೋದನ್ನ ಮರಿಬೇಡ. ನಿಮ್ಮಿಬ್ರು ಮದುವೆ ಆಗ್ಲಿ ಅಂತ ನಾನು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ಮಾಯಾ. ಆದ್ರೆ ನೀನು ಈ ರೀತಿ ಆಡೋದು ನೋಡಿದ್ರೆ ಶರತ್ ಮನ್ಸನ್ನ ಗೆಲ್ಲೋದಿರ್ಲಿ, ಅವನು ನಿನ್ನಿಂದ ಶಾಶ್ವತವಾಗಿ ದೂರ ಆಗ್ಬಿಡ್ತಾನೆ. ನೋ ಮ್ಯಾಮ್, ಶರತ್ಗೆ ಹತ್ರ ಆಗೋಕ್ಕೆ ನಾನು ತುಂಬಾ ಟ್ರೈ ಮಾಡ್ತಾನೆ ಇದ್ದೀನಿ. ಆದ್ರೆ ಅವ್ರಿಗೆ ಹತ್ರ ಆಗೋದು ತುಂಬಾ ಕಷ್ಟ. ಅದು ಅಲ್ಲದೆ ಹಿತಾ ಪಕ್ಕದಲ್ಲಿದ್ರೆ ಇಟ್ಸ್ ಇಂಪಾಸಿಬಲ್. ಅಂಡ್ ಸ್ಟೆಪ್ ಮದರ್ನ ಯಾರು ಎಕ್ಸೆಪ್ಟ್ ಮಾಡ್ಕೊಡಲ್ಲ ಮ್ಯಾಮ್. ಈ ಮಾತನ್ನ ಯಾರ ಮುಂದೆ ಆಡ್ತಾ ಇದೆಯಾ ಮಾಯಾ? ಶರತ್ಗೆ ಶಾನ್ವಿಗೆ ನಾನು ಮಲ್ತಾಯಿ ಅನ್ನೋದನ್ನ ಮರ್ತ್ಬಿಟ್ಯಾ? ನೀನು ಪ್ರತಿ ಸಲ ತಪ್ಪು ಮಾಡಿದಾಗ್ಲೂ ನಾನು ನಿನ್ನ ಸೇವ್ ಮಾಡ್ತಾನೆ ಇದ್ದೀನಿ. ಯಾಕೊತ್ತಾ? ಎಷ್ಟೋ ವಿಚಾರದಲ್ಲಿ ನನಗೆ ನಿನಗೆ ತುಂಬಾ ಹೋಲಿಕೆ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಈ ಮನೆಯಲ್ಲಿ ನಾವಿಬ್ರು ಜಾಗ ಪಡ್ಕೊಂಡ್ ರೀತಿ ಕೂಡ ಒಂದೇ ಮಾಯಾ, ಗೆಳತಿಯರಾಗಿ. ದಾಕ್ಷಾಯಿಣಿ ಹೋದ್ಮೇಲೆ ಈ ಮನೆಯಲ್ಲಿ ಅಧಿಕಾರ ಚಲಾಯಿಸಬೇಕು ಅಂತ ನಾನು ಯೋಚಿಸ್ಲಿಲ್ಲ. ಅವಳನ್ನ ಕಳ್ಕೊಂಡ ಮನಸ್ಸುಗಳಿಗೆ ನಾನು ಸಾಂತ್ವನ ಹೇಳಿದೆ, ಆಸರೆಯಾಗಿ ನಿಂತೆ. ಅದಕ್ಕೆ ಮಾಯಾ ನಾನಿವತ್ತು ಇಲ್ಲಿರೋದು. ಜಗನ್ನಾಥ್ಗೆ ಎರಡನೇ ಹೆಂಡತಿಯಾರು. ಅಲ್ಲಲ್ಲ, ಶರತ್ಗೆ ಶಾನ್ವಿಗೆ ಮೊದಲು ನಾನು ಅಮ್ಮ ಆದೆ. ಆ ಎರಡು ಮಕ್ಕಳು ನನ್ನ ತಾಯಿ ಅಂತ ಒಪ್ಕೊಂಡ್ಮೇಲೆನೆ ಜಗನ್ನಾಥ್ ನನ್ನ ಹೆಂಡತಿ ಅಂತ ಒಪ್ಕೊಳ್ಳೇಬೇಕಾಯ್ತು. ಈಗ ನೋಡು, ಈ ಮನೇಲಿ ಎಲ್ಲರೂ ನನ್ನ ಮಾತನ್ನೇ ಕೇಳ್ತಾರೆ. ಎಲ್ಲವೂ ನಾನು ಹೇಳ್ದಾಗೆ ಆಗತ್ತೆ. ಶರತ್ ಅಂತೂ ಅಮ್ಮನ ಮಾತೆ ವೇದ ವಾಕ್ಯ ಅನ್ನೋ ಥರ ಪಾಲಿಸ್ತಾನೆ.